ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಹೊರಗಡೆ ಕೆಲಸ ಎಲ್ಲ ಮುಗಿಸಿ ನಮ್ಮನೆಯವರು ಕೂಡ ಊರಿಗೆ ಹೋದರು. ಟೀ ಕುಡಿದು ಲೋಟ ಅಲ್ಲೇ ಇಟ್ಟಿದ್ದಾರೆ. ನಾನು ಅದನ್ನು ವಾಶಿಗೆ ಕೂಡ ಹಾಕಿಲ್ಲ. ಪಾತ್ರೆಗಳೆಲ್ಲ ಒಣಗಿರುತ್ತಲ್ವ, ಅದೇನು ಅಷ್ಟು ಒರೆಸೋದು ಬೇಡ. ಹಾಗಾಗಿ ಪಾತ್ರೆಗಳನ್ನ ಒರೆಸಿ ಅದರ ಜಾಗಕ್ಕೆ ಜೋಡಿಸ್ಬಿಡೋಣ ಅಂತ ಇವತ್ತು ನೋಡಿ ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ. ಮತ್ತು ಇವತ್ತು ತಿಂಡಿ ಬಂದು ಚಪಾತಿ ಮಾಡೋಣ ಅಂತ ಇದ್ದೀನಿ. ಒಂದು ಕ್ಯಾರೆಟ್ ಇತ್ತು, ಹಾಳಾಗೋದಕ್ಕಾಗಿತ್ತು. ಅದಕ್ಕೆ ಅದನ್ನು ಹಾಗೆ ಬೀಟ್ರೋಟ್ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ. ಹಾಗೆಯೇ ಸಾರಿಗೆ ಕೂಡ ನಾನು ಬೆಳಗ್ಗೆನೇ ಬೇಳೆನ ನೆನೆಸ್ದೆ. ನಾನು ಏನು ಅಂದ್ಕೊಂಡೆ ಅಂದರೆ, ಈ ಪಲ್ಯಕ್ಕೆ ಏನದು ಆಲೂಗಡ್ಡೆ ಅನ್ನೋದೇ ಬರುತ್ತೆ ಬಾಯಲ್ಲಿ. ಬೀಟ್ರೋಟ್ ಪಲ್ಯಕ್ಕೆ ಕೂಡ ಒಂದೊಂದು ಸಲ ಬೇಳೆ ಹಾಕಿ ಮಾಡ್ತೀನಿ. ಹಾಗೆ ಮಾಡೋಣ ಅಂತ ನೆನೆಸ್ದೆ. ಆಮೇಲೆ ಬೇಡ, ಕ್ಯಾರೆಟು ಇತ್ತಲ್ವ, ಹಾಗಾಗಿ ಜಸ್ಟ್ ಒಗ್ಗರಣೆ ಪಲ್ಯ ಮಾಡಿಬಿಡ್ತೀನಿ. ಬೇಳೆನ ನಾನು ಮಧ್ಯಾಹ್ನಕ್ಕಾಗುತ್ತೆ ಚಪ್ಪೆ ಕಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಆ ಥರ ಸಾರು ಮಾಡ್ದೇ. ಬರೀ ಬೇಳೆ ಸಾರು, ಸೊಪ್ಪಿನ ಸಾರು, ಇದೇ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದೆ. ಅದಕ್ಕೇ ಸ್ವಲ್ಪ ಚಪ್ಪೆ ಕಟ್ ಮಾಡೋಣ ಅಂತ ಇದ್ದೀನಿ. ಹಾಗೆಯೇ ಗೋಧಿ ಹಿಟ್ಟನ್ನು ಕೂಡ ನೆನೆಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿದೆಯಾ ಅಂತ ನೋಡಿದೆ, ಆದರೆ ಮೆಂತ್ಯ ಸೊಪ್ಪು ಇರಲಿಲ್ಲ. ಹಾಗಾಗಿ ಬರೀ ಚಪಾತಿ ಹಿಟ್ಟನ್ನೇ ನೆನೆಸ್ತಾ ಇದ್ದೀನಿ. ಬೆಂಡೆಕಾಯಿ ಕೊಯ್ಕೊಬಂದಿದ್ದೆ, ಅದನ್ನು ಸ್ವಲ್ಪ ಪಲ್ಯ ಮಾಡಲಾ ಅಂತ ನೋಡಿದೆ. ಇವತ್ತು ಯಾಕೋ ಗೊತ್ತಿಲ್ಲ, ಎರಡೆರಡು ಪಲ್ಯ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿನೇ ಬೆಂಡೆಕಾಯಿ ಕೂಡ ಅಲ್ಲೇ ಇದೆ. ಮಧ್ಯಾಹ್ನಕ್ಕಾದರೂ ಮಾಡೋಣ ಅಂತಲೂ ಅಂದ್ಕೊಂಡೆ, ಯಾಕೋ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಮಾಡಲಿಲ್ಲ. ಗೋಧಿ ಹಿಟ್ಟನ್ನು ನೋಡಿ ನಾನು ಇಷ್ಟು ಗಟ್ಟಿ ಕಲಸಿರ್ತೀನಿ, ಯಾವಾಗಲೂ ನನ್ನ ಗೋಧಿ ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಏನೋ ಇದೆ ಅಂತ ನಾನು ಅಂದ್ಕೊತೀನಿ. ಯಾವಾಗಲೂ ಅಷ್ಟೇ, ಇನ್ನೂ ಗಟ್ಟಿ ಕಲ್ಸೋಕ್ಕೆ ಬರೋದಿಲ್ಲ. ಅಷ್ಟು ಗಟ್ಟಿ ಕಲಸಿದ್ರು ಅದೊಂಥರ ನೀರು ಹೊಡೆದಂಗೆ ಆಗಿಬಿಡುತ್ತೆ. ಯಾಕೋ ಏನೋ ಗೊತ್ತಿಲ್ಲ. ಬೀಟ್ರೂಟಲ್ಲಿ ತುಂಬ ಮಣ್ಣಿರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನು ತೊಳೆದ್ಬಿಟ್ಟು ಮತ್ತೆ ನಾನು ಪೀಲ್ ಮಾಡಿ ಕೂಡ ಮತ್ತೊಂದು ಸಲ ತೊಳಿತೀನಿ. ತುಂಬ ಮಣ್ಣಿರುತ್ತೆ, ಒಂದೊಂದು ಸಲ ಕ್ಲೀನ್ ಇರುತ್ತೆ, ಆದರೆ ಒಂದೊಂದು ಸಲ ಮಣ್ಣು ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತಿನ ಬೀಟ್ರೂಟಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಬೀಟ್ರೂಟನ್ನು ಮಾತ್ರ ಸ್ವಲ್ಪ, ಬೀಟ್ರೂಟ್ ಅಂತಲ್ಲ ಎಲ್ಲ ತರಕಾರಿನೂ ಅಷ್ಟೇ, ನಾನು ಪೀಲ್ ಮಾಡಿದ್ಮೇಲೆ ಕೂಡ ಒಂದು ಸಲ ಹಾಗೆ ತೊಳ್ಕೊತೀನಿ. ಎದ್ದು ತುಂಬ ಹೊತ್ತಾಯ್ತು, ಅದಕ್ಕೆ ಟೀ ಕುಡಿ ಅಂತ ಫೋನ್ ಮಾಡಿದ್ರು ಅವರು. ಕುಡ್ದಿಯಾ ಅಂತ. ನಾನು ಒಂದು ಕೆಲಸ ಮುಗಿಯೋ ತನಕ ಕುಡಿಯೋದಿಲ್ಲ. ನಿನ್ನೆ ರಾತ್ರಿ ಒಂದು ಸ್ವಲ್ಪ ಪಾತ್ರೆಗಳು ಹಾಗೆ ತೊಳೆಯೋದಿಲ್ಲ, ಹಾಗೆ ಮಲಗಿದೆ. ನೆನ್ನೆ ಸ್ವಲ್ಪ ಬ್ಯಾಂಕಲ್ಲೇ ಕೆಲಸ ಇತ್ತು, ಹಾಗಾಗಿ ನಾವು ಮಧ್ಯಾಹ್ನ ಅಲ್ಲಿಗೆ ಹೋದ್ವಿ. ನಾನು ಮಧ್ಯಾಹ್ನ ಅಡುಗೆನೂ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹಾಗೆ ಚಪ್ಪೆ ಕಟ್ ಮಾಡೋಣ, ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಂಗೆ ಅದು ಮಾಡೋಕ್ಕೆ ಆಗಿಲ್ಲ. ಬಾಬಾ ಬೇಗ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ತುಂಬ ಲೇಟ್ ಆಗಿಬಿಡ್ತು. ಅದಕ್ಕೇ ಬಂದಳು ಒಂಚೂರು ಹಾಗೆ ಪಲಾವ್ ಮಾಡಿದೆ, 2 ಕಪ್ ಅಷ್ಟು. ಅಲ್ಲಿಗೆ ಅದು ಸರಿ ಆಯಿತು. ತಿಂಡಿ ಇವತ್ತು ಸಿಂಹನ ಪೂರಿ ಮಾಡು ಅಂತ ಹೇಳಿ ಹೋಗಿದ್ರು ನಮ್ಮ ಮನೆಯವರು. ನಾನು ಯಾಕೋ ಪೂರಿ ಬೇಡ ಅಂತ ಹಾಗಾಗಿ ಚಪಾತಿ ಮಾಡೋಣ ಅಂತ. ಚಪಾತಿಗೆ ಬೀಟ್ರೋಟ್ ಪಲ್ಯ, ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನು ಹಾಕಿ ಪಲ್ಯ ಮಾಡ್ತೀನಿ.
ಬೀಟ್ರೋಟ್ ಮತ್ತು ಕ್ಯಾರೆಟನ್ನು ನಾನು ಸಣ್ಣದಾಗಿ ಹೆಚ್ಚಕ್ಕೆ ಹೋಗಲಿಲ್ಲ. ಹೆಚ್ಚಿದ್ರೆ ತುಂಬ ಟೈಮ್ ಬೇಕಾಗುತ್ತೆ, ಅದಕ್ಕೇ ಚಾಪರಿಗೆ ಹಾಕಿಬಿಡ್ತೀನಿ. ಯಾರೋ ನನಗೆ ಮೊನ್ನೆ ಚಾಪರ್ ಯಾವುದು ಅಂತ ಕೇಳಿದರು. ಇದು ನಾನು ಮೀಶೋದಲ್ಲಿ ತರಿಸಿರೋದು. ಇದು ಬ್ರ್ಯಾಂಡ್ ಹೆಸರು ಏನೂ ಇಲ್ಲ, ಒಂದಕ್ಕೊಂದು ಫ್ರೀ ಅಂತ ಇತ್ತು. ಮತ್ತು ಏನು ಗೊತ್ತಾ, ಈ ಚಾಪರ್ಗಳು ತುಂಬ ದಿನ ಬರೋದಿಲ್ಲ. ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡೋದು, ಆಮೇಲೆ ಎಸೆಯೋದು ಅಷ್ಟೇ. ಆದರೆ ಇರೋಷ್ಟು ದಿನ ಮಾತ್ರ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಾನು ಎಷ್ಟು ತರಿಸಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಇದು 7ನೇದೋ 8ನೇದೋ ಗೊತ್ತಿಲ್ಲ. ಏನೂ ಆಗೋದಿಲ್ಲ, ಅದ್ರ ದಾರ ಇರುತ್ತೆ ಗೊತ್ತಾ, ಅದು ಹರಿದೋಗ್ಬಿಡುತ್ತೆ. ಹಾಗಾಗಿ ನಾನು ತುಂಬ ದಿನದಿಂದ ಅಂದ್ಕೊತೀನಿ ಒಂದು ಎಲೆಕ್ಟ್ರಿಕ್ದು ಬರುತ್ತೆ. ನಾನು ಅವತ್ತು ಡಿಮಾರ್ಟ್ಗೆ ಹೋದಾಗ ನೋಡಿದ್ದೆ, ಆದರೆ ತುಂಬ ಸಣ್ಣದಿತ್ತದು. ನಮ್ಮನೆಯವ್ರು ತಗೋ ಅಂದರು, 1000 ರೂಪಾಯಿ ಏನೋ ಅನಿಸುತ್ತೆ ಅದು. ಅದನ್ನು ತಗೋ ಅಂತ ಅಂದ್ರೆ ಅದು ತುಂಬ ಸಣ್ಣ ಇತ್ತು. ಹಾಗಾಗಿ ನಾನು ಅಷ್ಟು ಮನಸ್ಸು ಮಾಡಲಿಲ್ಲ. ಅದೇ ನಾನು ಆನ್ಲೈನಲ್ಲಿ ಕೂಡ ನೋಡ್ತಾ ಇದ್ದೀನಿ, ಅಮೆಝಾನಲ್ಲಿ ನೋಡಿದ್ದೀನಿ. ಆದರೆ ಅದು ಹೇಗೆ ಬರುತ್ತೆ ಏನು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾದರೂ ನೀವು ಆ ಥರದ್ದು ಎಲೆಕ್ಟ್ರಿಕ್ ಚಾಪರ್ ಯೂಸ್ ಮಾಡ್ತೀನಿ ಅನ್ನೋದಿದ್ದರೆ ಖಂಡಿತ ನನಗೆ ಒಂದು ಸಜೆಸ್ಟ್ ಮಾಡಿ ಯಾವುದು ಅಂತ, ಮತ್ತು ಎಲ್ಲಿ ಸಿಗುತ್ತೆ, ಯಾವ ಬ್ರ್ಯಾಂಡ್ದು ಅಂತ ನನಗೆ ಹೇಳಿ. ಆದರೆ ನನಗೆ ಇದು ಚೆನ್ನಾಗಿ ಅನಿಸುತ್ತೆ. ಆದರೆ ಇದು ಪದೇ ಪದೇ ನಾನು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅನಿಸುತ್ತೆ ಒಂದೊಂದು ಸಲ. ಆದರೆ ಎಷ್ಟು ಕೆಲಸಕ್ಕೆ ಬರುತ್ತೆ ಅಂದರೆ, ನೀವೇನಾದರೂ ಅರ್ಜೆಂಟ್ ಇದ್ದಾಗ ಈ ಥರ ಎಲ್ಲ ತರಕಾರಿಗಳನ್ನ ಹಾಕಿ ಆರಾಮಾಗಿ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಬೋದು. ನೀವು ಚಾಕು ಮತ್ತು ಮಣೆ ಇಟ್ಕೊಂಡು ಕುತ್ಕೊತೀನಿ ಅಂದರೆ ಅರ್ಧ ಗಂಟೆ ಬೇಕಾಗುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ, ಆದರೆ ಸ್ವಲ್ಪ ದುಡ್ಡು ವೇಸ್ಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ನಾನು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ, ಹಾಗೆಯೇ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಿಲ್ಲ, ಬೆಳ್ಳುಳ್ಳಿನೂ ಹಾಕಿಲ್ಲ, ಬರೀ ಕರಿಬೇವು ಹಾಕಿದ್ದೀನಿ. ಹಾಗೆಯೇ ಈರುಳ್ಳಿ ಹಾಕಿದ್ದೀನಿ, ಹಸಿಮೆಣಸು ಹಾಕಿಲ್ಲ, ಅಚ್ಕಾರದ ಪುಡಿ ಹಾಕೋಣ ಅಂತ ಹೇಳಿ. ಯಾಕಂದರೆ ನನ್ನ ಹತ್ರ ಹಸಿಮೆಣಸು ಖಾಲಿಯಾಗಿತ್ತು. ಹಾಗಾಗಿ ಏನು ಗೊತ್ತಾ, ನನಗೆ ನನ್ನ ಹತ್ರ ವಸ್ತು ಇರಲಿ ಇಲ್ಲದೇ ಇರಲಿ, ಏನೋ ಒಂದು ಹಾಕಿ ರುಚಿಯಾಗಿರೋ ಅಡುಗೆನ ಮಾಡ್ತೀನಿ. ನಂಗೆ ಅದು ಖುಷಿ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳು ಹಾಗೆ ಅನಿಸುತ್ತೆ. ಮನೇಲಿ ಏನೇ ವಸ್ತು ಇಲ್ಲ ಅಂದ್ರೂ ಅದು ಇಲ್ಲ ಅಂತ ತೋರಿಸ್ಕೊಳ್ಳೋದೆ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಅದೇ ಒಂದು ಹೆಣ್ಮಕ್ಳಲ್ಲಿ ಇರೋ ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಅದು ಸ್ವಲ್ಪ ಒಗ್ಗರಣೆಲೆಲ್ಲ ಬೆಂದ ನಂತರ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಚಪಾತಿಗೆ ಮಾಡೋದ್ರಿಂದ ನಾನು ಮನೇಲೇ ಮಾಡಿರೋ ಸ್ವಲ್ಪ ಸಾಂಬಾರು ಪುಡಿ, ಹಾಗೆಯೇ ಅರಿಶಿಣದ ಪುಡಿ ಹಾಕ್ತೀನಿ. ಆಮೇಲೆ ನನಗೆ ಯಾಕೋ ಗೊತ್ತಿಲ್ಲ, ಬೇಳೆ ನೆನೆಸಿದ್ದೆ ಅಲ್ಲ, ಅದು ಒಂಚೂರು ಬೇಳೆ ಇದಕ್ಕೂ ಕೂಡ ಹಾಕಿಬಿಡೋಣ ಅಂತ ಹೇಳಿ ಅದಕ್ಕೂ ಕೂಡ ನಾನು ಸ್ವಲ್ಪ ತೊಗರಿಬೇಳೆ ಹಾಗೆಯೇ ಮೊಸರು ದಾಲ್ನ ಹಾಕ್ತಾಯಿದ್ದೀನಿ. ನಾನು ಮುಂಚೆ ಹಾಕೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ನಮ್ಮ ಅಡುಗೆಗಳಲ್ಲಿ ಹಾಗೆ ಅಲ್ವಾ, ನಾವು ಮಾಡ್ತಾ ಮಾಡ್ತಾ ಏನೋ ಒಂದು ಟ್ವಿಸ್ಟ್ ಮಾಡ್ತೀವಿ. ನಾನು ಹಾಗೇ ಚಪಾತಿಗಾದರೆ ಈ ಥರ ಸ್ವಲ್ಪ ಬೇಳೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಈ ಬೇಳೆ ಇಲ್ದಿದ್ರೂ ಹೆಸರು ಬೇಳೆ ಹಾಕಿ, ಅದು ಚೆನ್ನಾಗಿರುತ್ತೆ. ನಾನು ಹಾಗೆ ಅಂದ್ಕೊಂಡೆ, ಆಮೇಲೆ ನೆನೆಸಿದ ಬೇಳೆ ಇತ್ತಲ್ವಾ, ಅದಕ್ಕೆ ಅದನ್ನೇ ಹಾಕಿಬಿಡೋಣ ಅಂತ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಹುಳಿ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿ ಕುಕ್ಕರಲ್ಲಿ ಈಗ 1 ವಿಷಲ್ ಹೊಡಿಸ್ತೀನಿ. ಹಾಗೆಯೇ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ. ನನಗೆ ಬೆಳಗ್ಗೆ ಹಚ್ಚೋದಕ್ಕಿಂತ ರಾತ್ರಿ ಹಚ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ನಾನು ಆವಾಗ ಟೀ ಕುಡಿದವಳು ಹಚ್ಕೊಬಿಡೋಣ ಅಂತ ಎಣ್ಣೆನ ಕೂಡ ಕಾಯಿಸಿ ಇಟ್ಕೊಂಡೆ. ನನಗೆ ಮರ್ತೇ ಹೋಯಿತು, ನಾನು ಹಾಗಾಗಿನೇ ತಲೆಗೆ ಎಣ್ಣೆನೇ ಹಚ್ಚೋದಿಲ್ಲ. ಎಣ್ಣೆ ಏನೋ ಮಾಡಿ ಇಟ್ಕೊಂಡಿರ್ತೀನಿ, ಆದರೆ ತಲೆಗೆ ಎಣ್ಣೆನೇ ಹಚ್ಚಲ್ಲ. ಆಮೇಲೆ ಹಚ್ಕೊಳ್ಳೋಣ, ಇವಾಗ ಹಚ್ಕೊಳ್ಳೋಣ ಅಂತ. ನನಗೆ ಮತ್ತು ರಾತ್ರಿ ಹಚ್ಕೊಂಡ್ರೆ ಅದು ಈರುಳ್ಳಿ ಎಲ್ಲ ಹಾಕಿರ್ತೀನಲ್ಲ, ಅದೊಂಥರ ವಾಸನೆ ಬರುತ್ತೆ. ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಹಾಕಿ ನಾನು ಚೆನ್ನಾಗಿ ಕುದಿಸಿ ಅದನ್ನು ಹಚ್ಕೊತೀನಿ. ನೀವು ಬೇಕಿದ್ದರೆ ದಾಸವಾಳ ಸೊಪ್ಪು, ಎಲೋವೆರಾ ಅದೆಲ್ಲದನ್ನು ಹಾಕ್ಬೋದು. ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ಕೊತೀನಿ. ಅದು ನೆನ್ನೆನೇ ಮಾಡಿ ಇಟ್ಕೊಂಡಿದ್ದೀನಿ, ಇವತ್ತು ಹಚ್ಕೊಬೇಕು ಅಂತ. ಹಿಂದಿನ ದಿನ ಮಾಡಿ ಇಟ್ಕೊಂಡ್ರೆ ಅದರಲ್ಲಿರೋ ಅಂಶನೆಲ್ಲ ಬಿಟ್ಟಿರುತ್ತೆ. ಒಂದು ಹಚ್ಕೊಂಡು 1 ಗಂಟೆ ಇಲ್ಲ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಅದರದ್ದೇನಾದರೂ ವಾಸನೆ ಇಷ್ಟ ಆಗುತ್ತೆ ಅನ್ನೋದಿದ್ದರೆ ರಾತ್ರಿಯೇ ಹಚ್ಕೊಳ್ಳಿ. ನಾನು ಮೆಹಂದಿನೂ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮೆಹಂದಿ ನೆನೆಸಿರಲಿಲ್ಲ.
ನೋಡಿ ಪಲ್ಯ ಕೂಡ ರೆಡಿಯಾಗಿದೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ಒಂಚೂರು ಟೇಸ್ಟನ್ನ ನೋಡಿಬಿಟ್ಟು ಉಪ್ಪು ಹುಳಿ ಖಾರ ಅದೇನಾದರೂ ಬೇಕಾದರೆ ಹಾಕ್ಕೋಬೋದು. ಕೊನೆಗೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ನೀವು ಈ ಥರ ಹೆಚ್ಚದಲ್ದೇ ತುರಿದು ಕೂಡ ಮಾಡ್ಬೋದು. ಟೈಮ್ ಇಲ್ಲ ಅನ್ನೋರು ತುರಿ ಅದರಲ್ಲಿ ದೊಡ್ಡ ದೊಡ್ಡ ತುರಿ ಬೀಳುತ್ತೆ ಗೊತ್ತಾ, ಆ ಥರದ್ರಲ್ಲಿ ತುರಿದು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇದೇ ಥರ ಪಲ್ಯ ನೀವು ದೋಸೆಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯವ್ರು ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ನಾನು ಚಪಾತಿಗೆ ಮಾಡ್ತೀನಿ. ಊಟಕ್ಕೆ ಮಾಡೋದು ನಾನು ತುಂಬ ಕಮ್ಮಿ. ಇವತ್ತು ಊಟಕ್ಕೂ ಆಗುತ್ತೆ ಅಂತ ಹೇಳಿನೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಹಾಲು ಕೂಡ ಇರಲಿಲ್ಲ. ಹಾಲು ನೋಡಿ ನಾನು ಎಷ್ಟು ದೊಡ್ಡ ಇಟ್ಟಿದ್ದೀನಿ, ನಂಗೆ ವೀಡಿಯೋ ಮಾಡಬೇಕಿದ್ರೆ ಗೊತ್ತಾಗಿರೋದು. ಹಾಲು ಅಷ್ಟು ದೊಡ್ಡಕ್ಕೆ ಇಟ್ಟಿದ್ದೀನಲ್ಲ, ನನಗೆ ತಲೆ ಸರಿ ಇಲ್ವಾ ಅಂತ ಹೇಳಿ. ಆಮೇಲೆ ಏನು ಗೊತ್ತಾ, ಚಪಾತಿ ಈ ಕಡೆ ಮಾಡ್ತಿರ್ತೀನಿ, ಆ ಕಡೆ ಹಾಲು ಬುಸ್ ಅಂತ ಉಕ್ಕೋಗ್ಬಿಡುತ್ತೆ. ಚಪಾತಿನ ನೀವು ಈ ಥರ ಅಂದರೆ ಉದ್ದಿದ್ರೆ ಮಡಚಿ ನೋಡಿ, ಈ ಥರ ಒಳ್ಳೆ ಪೂರಿ ಥರ ಉಬ್ಬುತ್ತೆ. ಆದರೆ ಇವತ್ತು ನಾನು ಮಾಡಿರೋ ಹಿಟ್ಟು ಮೆತ್ತಗೆ ಆಗಿರಲಿಲ್ಲ, ಚೆನ್ನಾಗಾಗಿತ್ತು. ಹಾಗಾಗಿನೇ ನನ್ನ ಚಪಾತಿ ಸ್ವಲ್ಪ ಶೇಪಾಗಿ ಬಂದಿದೆ. ಇಲ್ಲ ಅಂದರೆ ಯಾವಾಗಲೂ ನನ್ನ ಚಪಾತಿ ಶೇಪ್ಲೆಸ್ ಆಗಿರೇ ಬರೋದು. ಯಾವಾಗ ನೆನೆಸ್ದಾಗೂ ಮೆತ್ತಗಾಗುತ್ತೆ. ಆವಾಗ ನಾನು ಹೆಂಗೆ ಚಪಾತಿ ಶೇಪಲ್ಲಿ ಉತ್ತೀನಿ ಅಂದರೂ ಚೆನ್ನಾಗೇ ಬರೋದೇ ಇಲ್ಲ. ಹಾಗೆಯೇ ಬೇಳೆನ ಕೂಡ ಬೇಯೋದಕ್ಕೆ ಇಟ್ಟೆ. ಈಗ ಬಟ್ಟೆನ ವಾಷಿಂಗ್ ಮಷಿನಿಗೆ ಹಾಕೋಣ ಅಂತ ಬಂದಿದ್ದೀನಿ. ವಾಷಿಂಗ್ ಮಷಿನ್ಗೆ ನಾವು ಬಟ್ಟೆ ಹಾಕ್ತೀವಲ್ವ, ಆವಾಗ ಸುಮ್ಮನೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ನನಗೆ ಗೊತ್ತಿರೋದು, ಈಗ ನೀರು ಬರುತ್ತೆ ಗೊತ್ತಾ, ಇಲ್ಲಿ ನೀರು ಬರೋ ಟೈಮಲ್ಲಿ ನೀವು ಅದಕ್ಕೆ ಇದನ್ನು ಲಿಕ್ವಿಡನ್ನ ಹಾಕಬೇಕು. ಹಾಗೆಯೇ ಕಂಫರ್ಟನ್ನು ಕೂಡ ಅಷ್ಟೇ ಆ ಟೈಮಿಗೆ ಹಾಕಬೇಕು. ಇಲ್ಲ ಅಂದರೆ ಅದು ಒಂದೊಂದ್ಸಲ ಅದ್ರ ಒಳಗಡೆ ಉಳಿದು ಬಿಡುತ್ತೆ. ನಾನು ಕೂಡ ಇದೇ ಥರ ವೀಡಿಯೋದಲ್ಲಿ ನೋಡಿನೇ ನಾನು ಕೂಡ ಕಲ್ತಿರೋದು. ಮತ್ತು ನಾನು ಅಷ್ಟೇ ಮುಂಚೆ ಕಂಫರ್ಟ್ ಹಾಕ್ತಿದ್ದೆ ಅಲ್ಲ, ಆವಾಗ ಆ ಕಂಫರ್ಟ್ ಒಂದೊಂದ್ಸಲ ಅಲ್ಲೇ ಇರ್ತಾಯಿತ್ತು. ಮುಂಚೆ ಹಾಕಿದ್ರೆ ಆ ನೀರು ಬರೋ ಟೈಮಿಗೆ ಹಾಕಿದ್ರೆ ಅದು ಪೂರ್ತಿ ಲಿಕ್ವಿಡನ್ನ ತಾನು ಎಳ್ಕೊಂಬಿಡುತ್ತೆ. ಇನ್ನು 1 ಗಂಟೆ 29 ನಿಮಿಷ ಬೇಕು. ಒಂದೊಂದ್ಸಲ ವಾಷಿಂಗ್ ಮಷೀನ್ ಅಯ್ಯೋ ಇಷ್ಟೊತ್ತು ತನಕ ತಗೊಳುತ್ತಾ ಅಂತ ಅನಿಸುತ್ತೆ. ಅದೇ ಪದೇ ಪದೇ ತೆಗೆದು ನೋಡ್ತಾ ಇದ್ದೀನಿ, ನೀವು ಹೋಗುತ್ತೋ ಇಲ್ವೋ ಅಂತೇಳಿ. ಲಿಕ್ವಿಡ್ ಫಸ್ಟ್ ಹೋಗುತ್ತೆ, ಆನಂತರ ಇದು ಕಂಫರ್ಟ್ ಹೋಗುತ್ತೆ. ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪೂರ್ತಿ ಬೇಳೆ ಇಟ್ಟು ಹೋಗಿದ್ದೆಲ್ಲ ಉಕ್ಕು ಬಿಟ್ಟಿತ್ತು. ಹಾಗಾಗಿ ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಕೊಂಡು ಸ್ನಾನ ಮುಗಿಸಿ ಈಗ ಬಂದಿದ್ದೀನಿ. ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಬೇಳೆನ ಚೆನ್ನಾಗಿ ನೆನೆಸಿ ಬೇಯಿಸಿದ್ರೆ ಬೇಗನೆ ಬೆಂದುಬಿಡುತ್ತೆ. ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ. ಬೇಕಿದ್ರೆ ಅರಿಶಿಣದ ಪುಡಿ ಕೂಡ ಹಾಕ್ಬೋದು. ನಾನು ಯಾಕೆ ಹಾಕೋದಿಲ್ಲ ಅಂದರೆ ಕುಕ್ಕರೆಲ್ಲ ಅರಿಶಿಣ ಆಗಿಬಿಡುತ್ತೆ. ಆಮೇಲೆ ಉಕ್ಕಿದಾಗ ಕೂಡ ಎಲ್ಲ ಕಡೆ ಅರಿಶಿಣ ಕಾಣ್ತಿರುತ್ತೆ. ಅದಕ್ಕೆ ನಾನು ಅರಿಶಿಣ ಹಾಕದೆ ಹಾಗೇ ಬೇಯಿಸ್ತೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಹಾಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೆ. ಆನಂತರ ಇದಕ್ಕೆ ಟೊಮೆಟೊ ಈರುಳ್ಳಿ ಹಾಕಿದ್ದೀನಿ. ಬೇಕಿದ್ರೆ ಒಂದು ಸ್ವಲ್ಪ ಒಣಮೆಣಸು ಹಾಕ್ಬೋದು. ನಾನೊಂದು ಚೂರು ಹಸಿಮೆಣಸು ಇತ್ತಲ್ವ, ಹಸಿಮೆಣಸನ್ನು ಹಾಕಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕಿದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಹಸಿಮೆಣಸನ್ನು ನೀವು ಸಣ್ಣದಾಗಿ ಕೂಡ ಹೆಚ್ಚಿ ಹಾಕ್ಬೋದು. ನಮ್ಮನೆಯವರೆಲ್ಲ ಎತ್ತಿಟ್ಟು ತಿಂತಾರೆ, ಹಾಗಾಗಿ ನಾನು ಆ ಥರ ಉದ್ದುದ್ದ ಮಾಡಿ ಹಾಕಿದ್ದೀನಿ. ಆದರೆ ಈ ಚಪ್ಪೆ ಕಟ್ಟಿಗೆ ಹಸಿಮೆಣಸು ಇಲ್ಲ ಒಣಮೆಣಸು ಅದೆರಡು ಹಾಕಿದ್ರೆ ಮಾತ್ರ ರುಚಿಯಾಗಿರುತ್ತೆ.
ನಾನೊಂಚೂರು ಕಲರ್ ಬರಲಿ ಅಂತೇಳಿ ಚೂರು ಅಚ್ಕಾರದ ಪುಡಿನ ಹಾಕಿದ್ದೀನಿ, ಹಾಗೆ ಚೂರು ಅರಿಶಿನದ ಪುಡಿನ ಹಾಕಿದ್ದೀನಿ. ಇದಕ್ಕೆ ಸಾಂಬಾರು ಪುಡಿ ಏನೂ ಹಾಕೋದು ಬೇಡ. ಕುದಿಯೋ ಟೈಮಲ್ಲಿ ಚೂರು ಕಾಯಿ ತುರಿ ಹಾಕಿದ್ರೆ, ಉಪ್ಪು ಹುಳಿ ಹಾಗೆಯೇ ಚೂರು ಬೆಲ್ಲ ಹಾಕಿದ್ದೀನಿ. ಮತ್ತೇನೂ ಇಲ್ಲ, ಇಷ್ಟೇ. ಇದು ತುಂಬ ಚೆನ್ನಾಗಿರುತ್ತೆ. ದಿನಾ ಬೇಳೆ ಸಾರು ಊಟ ಮಾಡಿ ಬೇಜಾರಾಗಿರುತ್ತಲ್ವ, ಈ ಥರ ಸಾರು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಹಾಗೆ ತುಪ್ಪ ಹಾಕ್ಕೊಂಡು ನಿಂಬೆಹಣ್ಣಿನ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಂಡಿಗೆ ಕರಿಯೋಣ ಅಂತ ಸಂಡಿಗೆನ ಕೂಡ ಕರ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.